ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಳಗ್ಗೆ 7 ಗಂಟೆಯಿಂದ ಶುರುವಾದ ಮರು ಮತ ಎಣಿಕೆ ಮಧ್ಯರಾತ್ರಿವರೆಗೂ ನಡೆದು ಹೈ ಡ್ರಾಮಾನೇ ನಡೆದುಬಿಟ್ಟಿದೆ. ಅಂಚೆ ಮತ ಎಣಿಕೆಯ ಅಂತಿಮ ಫಲಿತಾಂಶ ಪ್ರಕಟ ಆಗಿದೆ. ಆದರೆ ಕೊನೆ ಕ್ಷಣದಲ್ಲಿ ಎಲ್ಲವೂ ಉಲ್ಟಾ ಪಲ್ಟಾ. 52 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ ಮುನ್ನಡೆ. ಮರು ಮತ ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆ ಕಂಡುಬಂದಿದೆ. ಮತ ಎಣಿಕೆಯ ಫಲಿತಾಂಶವನ್ನ ಆಯೋಗಕ್ಕೆ ರವಾನೆ ಮಾಡಲಾಗಿದೆ. ಚುನಾವಣಾ ಅಧಿಕಾರಿಗಳಿಂದ ಫಲಿತಾಂಶ ಘೋಷಣೆ ಆಗೋದು ಬಾಕಿ ಇದೆ. ಭಾರಿ ಹೈಡ್ರಾಮಾಗಳೇ ನಡೆದೋಯ್ತು ನಿನ್ನೆ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೂಡ. ಒಂದ್ ಕಡೆ ಬಿಜೆಪಿಯವರು ಧಿಕ್ಕಾರ ಕೂಗ್ತಾರೆ, ಕಾಂಗ್ರೆಸ್ನವ್ರು ಗಲಾಟೆ ಮಾಡ್ತಾರೆ. ಅದ್ರ ಮಧ್ಯದಲ್ಲಿ ಮರು ಮತ ಎಣಿಕೆ ಆಗೋಗಿದೆ. ಅಧಿಕೃತವಾಗಿ ಘೋಷಣೆ ಮಾಡೋದೊಂದು ಬಾಕಿ ಇದೆ. ಜೀವರಾಜ್ಗೆ ಮುನ್ನಡೆ ಎನ್ನಲಾಗ್ತಾ ಇದೆ. ಹಾಲಿ ಶಾಸಕರಾಗಿದ್ದಂಥ ರಾಜೇಗೌಡರಿಗೆ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇನ್ನೂ ಅಸಮಾಧಾನ ಇದ್ದೇ ಇದೆ, ಸರಿಯಾಗಿ ಮತ ಎಣಿಕೆ ಆಯ್ತಾ ಇಲ್ಲ ಅಂತ. ಈ ಹಿಂದೆ ಯಾವ ಮತಗಳು ಸಿಂಧು ಅಂತ ಪರಿಗಣಿಸಲ್ಪಟ್ಟಿದ್ವೋ ಆ ಮತಗಳು ಈಗ ಅಸಿಂಧು ಅಂತ ರಿಜೆಕ್ಟ್ ಆಗಿವೆ. ಹೀಗಾಗಿ ಸಾಕಷ್ಟು ಗೊಂದಲಗಳ ನಡುವೆನೇ ಮತ ಎಣಿಕೆ ಏನಿದೆ ಕಂಪ್ಲೀಟ್ ಆಗಿದೆ. ಇನ್ನು ಅಧಿಕೃತವಾಗಿ ಯಾರು ವಿನ್, ಯಾರು ಶಾಸಕರು ಅಂತೇಳಿ ಘೋಷಣೆ ಮಾಡೋದೊಂದು ಬಾಕಿ ಉಳ್ಕೊಂಡಿದೆ. ಮಧ್ಯರಾತ್ರಿವರೆಗೂ ಕೂಡ ನಿನ್ನೆ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ನಡೆದಂಥ ಮತ ಎಣಿಕೆ ಕಾರ್ಯ ಭಾರೀ ಗಲಾಟೆಗಳು, ಪ್ರತಿಭಟನೆಗಳು, ಘೋಷಣೆಗಳು ಇದೆಲ್ಲದನ್ನು ಕಂಟ್ರೋಲ್ ಮಾಡೋದಕ್ಕೆ ಪಾಪ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಮಧ್ಯರಾತ್ರಿವರೆಗೂ ಮತ ಎಣಿಕೆ ನಡೆದಿದೆ. ಹೈಕೋರ್ಟು 6ನೇ ಏಪ್ರಿಲ್ 2026ರಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ಪ್ರಕಾರ ನಮಗೆ ರೀವೆರಿಫಿಕೇಶನ್ ಮತ್ತು ರೀಕೌಂಟಿಂಗ್ ಅನ್ನ ಆದೇಶ ಮಾಡುತ್ತೆ. ಆ ಆದೇಶದಂತೆ ರೀವೆರಿಫಿಕೇಶನ್ ಹಾಗೂ ರೀಕೌಂಟಿಂಗ್ ಅನ್ನು ನಾವು ಮಾಡಿದ್ದೀವಿ. ಸಂಪೂರ್ಣ ಹೈಕೋರ್ಟ್ನ ಆದೇಶದಂತೆ ನಮಗೆ ತೀರ್ಪನ್ನು ಘೋಷಣೆ ಮಾಡುವಂಥದ್ದು ನಮಗೆ ಹೈಕೋರ್ಟ್ನ ಆದೇಶದಲ್ಲಿ ಹೇಳಿರಲಿಲ್ಲ. ಹಾಗಾಗಿ ನಾವು ಕೇವಲ ಪೋಸ್ಟಲ್ ಬ್ಯಾಲೆಟ್, ಅಲ್ಲಿ ಹೈಕೋರ್ಟ್ನ ಆದೇಶದಲ್ಲಿದ್ದಂಥದ್ದು EVM ಮತಗಳ ಬಗ್ಗೆ ಏನು ಹೇಳಿರಲಿಲ್ಲ, ಬರೀ ಅಂಚೆ ಮತಗಳ ಬಗ್ಗೆ ಮಾತ್ರ ಹೇಳಿದ್ದು. ಅಂಚೆ ಮತಗಳನ್ನು ಸುಮಾರು 279 ಅಂತ ಹೈಕೋರ್ಟ್ ಹೇಳಿತ್ತು. ಆ 279 ಅಂಚೆ ಮತಗಳನ್ನು ಮರುಪರಿಶೀಲನೆ ಮಾಡಿ ಬಾಕಿ ಉಳಿದಂತಹ ಅಂಚೆ ಮತಗಳನ್ನು, ಮತಪತ್ರಗಳನ್ನು ಮರು ಎಣಿಕೆ ಮಾಡಿ ಅಂತ ಹೈಕೋರ್ಟ್ ಹೇಳಿತ್ತು. ಸೊ ಅದರಂತೆ ಇವತ್ತು ಸಂಪೂರ್ಣ ಪ್ರಕ್ರಿಯೆ ಇವತ್ತು ಮುಗಿಸಿದ್ವಿ. ಸೊ ಮುಗಿಸಿದ ನಂತರ ಹೈಕೋರ್ಟ್ನ ತೀರ್ಪಿನಲ್ಲಿ ನಮಗಿದ್ದಂಥದ್ದು ಇಬ್ಬರ ಬಗ್ಗೆ ಮಾತ್ರ. ಒಂದು ಅಭ್ಯರ್ಥಿ ಅಂದರೆ ಅಲ್ಲಿ ಪಿಟಿಷನರ್ ಅಂತ ಏನು ಕರಿತೀವಿ, ಮೇಲ್ಮನವಿದಾರರು ಜೀವರಾಜ್ ಅವರು, ಹಾಗೂ 1ನೇ ಎದುರುದಾರರು TD ರಾಜೇಗೌಡ. ನನಗೇನು ಬೇಡ, ಇವರಿಬ್ಬರ ವೋಟ್ನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಂಥದ್ದು. ಇಷ್ಟೇ.